ಬರೀ 1 ವೀಕ್ ರಜೆ ಕೊಟ್ಟರೆ ನಮ್ಮಂಥ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕು? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೆ ನಮ್ಮ ಸಾಹೇಬ್ರೆ ನನಗೆ ಕಾಫಿ ಮಾಡಿಕೊಟ್ರು. ಅದನ್ನು ಕುಡ್ಕೊಂಡು ನಾನು ಹೋಗಿ ಪಟ್ಟಂತ ತಿಂಡಿಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟು ನೀಟಾಗಿ ಕಸ ಎಲ್ಲ ಹೊಡ್ಕೊಂಡೆ. ಬಟ್ಟೆ ಒಣಗಾಕೋದಿತ್ತು ಅಂತ ಹೋಗಿ ಅದನ್ನು ಒಣಗಾಕ್ ಬಂದು ನಾನು ರೆಡಿ ಆಗೋಣ ಅಂತ ಹೊರಟೆ. ಅಷ್ಟಲ್ಲಾಗಲಿ ನಮ್ಮ ಸಾಹೇಬ್ರು ಕೂಡ ರೆಡಿಯಾಗಿ ಅವರೇ ತಿಂಡಿ ಹಾಕೊಂಡು ತಿಂತಾಯಿದ್ರು. ಇನ್ನು ನಮಗೆ ಕಾಲೇಜ್ ಸ್ಟಾರ್ಟ್ ಆಗಿ 1 ವೀಕ್ ಆಗಿತ್ತು ಆಲ್ರೆಡಿ. ಇವತ್ತು ಹೋಗೋಣ ಅಂತ ಹೇಳಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂತ ಮನೆ ಬಿಟ್ಟೆ. ಇನ್ನು ಈ ಯೂನಿವರ್ಸಿಟಿ ಅವರು ಈ ಕಡೆ ರಜೆ ಕೊಡೋಣ ಬೇಡವಾ ನಂಗೆ ಬರೀ 1 ವೀಕ್ ರಜೆ ಕೊಟ್ಟವ್ರೆ. ಆ ರಜದಲ್ಲಿ ನಾವು ಏನ್ ತಾನೇ ಮಾಡೋಕ್ಕಾಗುತ್ತೆ ಹೇಳಿ. 1 ವೀಕ್ ಕೊಡಿ, ನಾವು 2 ವೀಕ್ ಎಕ್ಸ್ಟೆಂಡ್ ಮಾಡ್ಕೋತೀವಿ ಅಂತ ಹೇಳಿ ಮತ್ತೊಂದು ವೀಕ್ ಎಕ್ಸ್ಟೆಂಡ್ ಮಾಡ್ಕೊಂಡು ಇವತ್ತು ಕಾಲೇಜಿಗೆ ಬಂದಿದ್ದಾಯ್ತು. ಹಾಗೆ ಬರ್ತಾ ಒಂದು ಪ್ರಿಂಟ್ಔಟ್ ತಗೊಳ್ಳೋದಿತ್ತು ಅಂತ ಅದನ್ನು ತಗೊಂಡು ಡಿಪಾರ್ಟ್ಮೆಂಟಲ್ಲಿ ಕೊಟ್ಟು ಕ್ಲಾಸ್ ಕಡೆ ಬಂದ್ರೆ ನಾವು ಕ್ಲಾಸ್ ಕೇಳೋ ಸಾಲದು ಅಂತ ಈ ಕಡೆ ನಮಗೆ ಕಾಂಪಿಟೇಷನ್ ಕೊಡೋಕೆ ಜೇನ್ಗಳು ಕೂಡ ಗೂಡ್ ಕಟ್ಬಿಟ್ಟಿದ್ವು. ಇನ್ನು ಅವಕ್ಕೆ ದೂರದಿಂದಾನೇ ಒಂದು ಹೇಳಿ ಸ್ಟ್ರೆಂತ್ ಕಡಿಮೆ ಇದ್ದಿದ್ದರಿಂದ ಕ್ಲಾಸ್ ಮಾಡಲಿಲ್ಲ ಅಂತ ಬಂದಿದ್ದಕ್ಕೆ ಸಿಲೆಬಸ್ ಆದ್ರೂ ಬರೆಯೋಣ ಅಂತ ಬರ್ಕೊಂಡು ಬಾಕ್ಸ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ತರ್ಲೆ ಪುಟ್ಟಿಯವರು ಗಾನ ಕಚೇರಿ ಶುರು ಮಾಡಿದ್ರು. ಮೋಡ ಸಿಡಿತು ಮತ್ತೆ ಮನೆ ಮುಳುಗೋಯ್ತಲ್ಲ, ಟೆರೆಸ್ ಈಗ ಸ್ವಿಮ್ಮಿಂಗ್ ಪೂಲ್ ಆಯ್ತಲ್ಲ. ಒಳಗೆ ಕೂತಿರೋ ನಮ್ಮ ಜವಾನಿಗೆ ಕಪ್ಪನೆ ಬಂದಿಲ್ಲ. ಯಾಕೆ ಈ ಲೆವೆಲಿಗೆ ನೀನು ಎಕ್ಸಾಮಲ್ಲಿ ಆನ್ಸರ್ ಬೈಟ್ ಹೊಡೆದಿದ್ಯಾ ಹೇಳು. ಇಡೀ ಕ್ಲಾಸ್ ಖಾಲಿ ಆದ್ರೂ ನಾವು ಇಷ್ಟು ಜನ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಭಾಷಣ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇನ್ನು 10th ಎಕ್ಸಾಮ್ ಬರೀತಾರೋ ಸ್ಟೂಡೆಂಟ್ಸ್ಗೋಸ್ಕರ ಅವ್ರ ಪೇರೆಂಟ್ಸ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ರು. ಎಲ್ಲರೂ ಕೂಡ ಹೇಗೆ ಮಾಡಿದ್ರೆ ಎಕ್ಸಾಮ್ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.